2024 ಜನವರಿಯಲ್ಲಿ ನಡೆಯಲಿರುವ ಪುತ್ತಿಗೆ ಮಠದ ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ಬಾಳೆ ಮುಹೂರ್ತ ನಡೆಯಿತು. ಶ್ರೀಕೃಷ್ಣ ಮಠದಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಪರ್ವ ಪರ್ಯಾಯ. ಇನ್ನು ಮುಂದಿನ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪರ್ಯಾಯದ ಪೂರ್ವಭಾವಿಯಾಗಿ ಬಾಳೆ ಮುಹೂರ್ತ ನಡೆಯಿತು. ಉಡುಪಿ ಶ್ರೀಕೃಷ್ಣನ ಪೂಜಾಧಿಕಾರಿ ಪರ್ಯಾಯ ಕೃಷ್ಣಾಪುರ ಮಠದಿಂದ ಪುತ್ತಿಗೆ ಮಠಕ್ಕೆ ಹಸ್ತಾಂತರ ಆಗಲಿಕ್ಕಿದೆ. 1 ವರ್ಷ ಮುಂಚಿತವಾಗಿ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗುತ್ತದೆ ಎಂದು ಪುತ್ತಿಗೆ ಮಠ ಪರ್ಯಾಯ ಮಹೋತ್ಸವದ ಸಂಯೋಜಕರು ತಿಳಿಸಿದ್ದಾರೆ. ಪೂರ್ವಭಾವಿಯಾದ ಮೊದಲೇ ಬಾಳೆ ಮುಹೂರ್ತವನ್ನು ನೆರವೇರಿಸಲಾಯಿತು. ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಮಠದ ಹಿತ್ತಲ ತೋಟದಲ್ಲಿ ಬಾಳೆಗಿಡವನ್ನು ನೆಡುವ ಮೂಲಕ ಸಂಪ್ರದಾಯ ನೆರವೇರಿಸಿದರು. ವಿವಿಧ ಬಿರುದಾವಳಿಗಳ ಮೂಲಕ ಪಂಚವಾದ್ಯ ಒಳಗೊಂಡ ಮೆರವಣಿಗೆ ನಡೆಯಿತು. 2024 ಜನವರಿ ತಿಂಗಳಲ್ಲಿ ಪುತ್ತಿಗೆ ಮಠದ ಶ್ರೀಕೃಷ್ಣ ಪೂಜಾಧಿಕಾರಿ ಆರಂಭವಾಗುತ್ತೆ. 1 ವರ್ಷ 1 ತಿಂಗಳು ಮೊದಲೇ ಈ ಬಾಳೆ ಮುಹೂರ್ತವನ್ನು ನೆರವೇರಿಸಲಾಗುತ್ತೆ. ಪುತ್ತಿಗೆ ಬಾಳೆ ಮುಹೂರ್ತ ಸಂದರ್ಭ ಸಾವಿರಾರು ಭಕ್ತರಿಗೆ ಬಾಳೆ ಗಿಡಗಳನ್ನು ಮಠ ವಿತರಿಸಿತು. ಬಾಳೆ ಬೆಳೆದು ಅನ್ನಬ್ರಹ್ಮ ನಕ್ಷತ್ರದಲ್ಲಿ ಪ್ರತಿದಿನ ಪ್ರಸಾದ ವ್ಯವಸ್ಥೆಗೆ ಬಾಳೆ ಎಲೆ ಮತ್ತು ಬಾಳೆಹಣ್ಣನ್ನು ಸಮರ್ಪಿಸುವ ವಿನೂತನ ಯೋಜನೆಗೆ ಚಾಲನೆ ನೀಡಲಾಗಿದೆ. ಬಾವಿ ಪರ್ಯಾಯ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕೋಟಿಗೀತಾ ಲೇಖನ ಯಜ್ಞ, ಪಾರ್ಥಸಾರಥಿ ರಥ, ಕೃಷ್ಣ ಯಜ್ಞ ಯಾಗ, ಮಧ್ವ ವೃತ್ತ, ಪ್ರವಾಸಿ ಮಂದಿರ, ಭಗವದ್ಗೀತೆ ಅಂತಾರಾಷ್ಟ್ರೀಯ ಸಮ್ಮೇಳನ ಸೇರಿದಂತೆ ಪರ್ಯಾಯದ ಯೋಜನೆಗಳನ್ನು ಸ್ವಾಮೀಜಿ ಘೋಷಣೆ ಮಾಡಿದರು. ಇಂತಹ ಪರ್ಯಾಯಗಳು ನಮ್ಮ ಶಿಷ್ಯರಾದಂತಹ ಶ್ರೀ ಸುಶ್ರೀಂದ್ರ ತೀರ್ಥ ಸಂಕಲ್ಪ ಮಾಡಿದ್ದಕ್ಕೆ ಆ ಸಂಕಲ್ಪದಲ್ಲಿ ಇವತ್ತು ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಆಚಾರ್ಯರು ಶ್ರೀಕೃಷ್ಣನ ಪೂಜೆಯನ್ನು ವೈಯಕ್ತಿಕ ಕಾರಣಕ್ಕೋಸ್ಕರ ಇಲ್ಲಿ ವಿಧಾನ ಮಾಡಲಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ, ವಿಶ್ವ ಶಾಂತಿಗೋಸ್ಕರ ಶ್ರೀಮದಾಚಾರ್ಯರು ಇಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿ ಸರ್ವದಾ ಲೋಕ ಕಲ್ಯಾಣಕ್ಕೋಸ್ಕರ ಸೇವೆಗಳು, ದೇವರ ಒಂದು ಅನುಗ್ರಹ ಪ್ರಾರ್ಥನೆ ನಡೀತಾ ಇರಬೇಕು ಎಂಬಂತಹ ಉದ್ದೇಶದಲ್ಲಿ ಈ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಿ 8 ಪರ್ಯಾಯದಲ್ಲಿ ನಾವು ಘೋಷಿಸಿದಂತೆ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಕಲಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಬೇಕೆಂದು ವಿಶ್ವಾದ್ಯಂತ ಸಂಚಾರ ಮಾಡುತ್ತಾ ಶ್ರೀಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ 16 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಿ ಜಗತ್ತಿನೆಲ್ಲೆಡೆ ಉಡುಪಿಯ ಚಿಂತನೆಯನ್ನು ಅವರು ಪ್ರಸರಿಸ್ತಾ ಇದ್ದಾರೆ. ಅರ್ಥಾತ್ ಕೃಷ್ಣನ ಚಿಂತನೆಯನ್ನು, ಅರ್ಥಾತ್ ಭಗವದ್ಗೀತೆಯ ಚಿಂತನೆಯನ್ನು ಈ ಬಾರಿ ಕೋಟಿ ಗೀತಾ ಯಜ್ಞದ ಮುಖಾಂತರ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು, ಜಗತ್ತಿನ ಜನರಿಗೆ